ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ವ್ಲಾಗ್ಸ್. ನಾನಿವತ್ತು ಹಳ್ಳಿ ಶೈಲಿಗೆ ದಂಟಿನ ಸೊಪ್ಪಿನ ಬಸ್ಸಾರು ಮತ್ತು ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆ ಬೆಳೆಯೋದು ಅಂದರೆ ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ. ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿ ಕೇಳಿದ್ರು ಕೂಡ ರಾಗಿ ಮುದ್ದೆ ಬಸ್ಸಾರು ಇಷ್ಟ ಇಲ್ಲ ಅನ್ನೋಂಥ ಜನನೇ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರದಲ್ಲಿ ಆದರೂ ಕೂಡ ನನಗೆ ರಾಗಿ ಮುದ್ದೆ ತುಂಬಾ ಇಷ್ಟ. ನಾನು ಈ ಕರ್ನಾಟಕ ಫುಡ್ಡಿಗೆ ತುಂಬಾ ಅಡಿಕ್ಟ್ ಆಗಿದ್ದೀನಿ. ನಾನು ಮದುವೆ ಆಗಿ ಬಂದಮೇಲೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರನೇ. ಬಟ್ ನನಗೆ ತುಂಬಾ ಇಷ್ಟ ಅಂತಂದರೆ ಕರ್ನಾಟಕ ಫುಡ್ಡು. ಇವಾಗ ರಾಗಿ ಮುದ್ದೆ ಬಸ್ಸಾರು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನಾನು 2 ಕಟ್ಟು ದಂಟಿ ಸೊಪ್ಪು ತೊಗೊಂಡು ಕ್ಲೀನಾಗಿ ಅದನ್ನು ಸೋಸಿಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಗಾಳಿ ಕಾಲ ಆಗಿರೋದ್ರಿಂದ ಸ್ವಲ್ಪ ಹುಳ ಸೀಡೆ ಇರುತ್ತೆ ಇದರಲ್ಲಿ. ಕ್ಲೀನಾಗಿ ಸೋಸಿಬಿಟ್ಟು ತೊಗೊಳ್ಬೇಕು. ನಾನು ಕ್ಲೀನಾಗಿ ದಂಟಿನ ಸೊಪ್ಪೆಲ್ಲ ಸೋಸ್ಕೊಂಡು ಈ ಥರ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದನ್ನೆಲ್ಲ ಸೋಸಿಬಿಟ್ಟು ನೀರಲ್ಲಿ ಹಾಕ್ಕೊಳ್ತೀನಿ ನಾನು. ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕಲ್ಲ, ಹಂಗಾಗಿ ಈ ಥರ 2 ಕಟ್ಟು ಕೂಡ ಸೋಸಿಬಿಟ್ಟು ಹಚ್ಚಿ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ ತೊಗರಿಬೇಳೆನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಕುಕ್ಕರ್ಗೆ ನಾನು ದಂಟಿನ ಸೊಪ್ಪು ಹಚ್ಚಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ನಲ್ಲ, ಫಸ್ಟು ಒಂದು ಸರಿ ತೊಳೆದ್ಬಿಟ್ಟು ನೀರು ಬಗ್ಸಿ ನಂತರ ನಾನು ಇನ್ನೊಂದು ಸರಿ ನೀರು ಹಾಕ್ಕೊಂಡು ತೊಳಿತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಮಣ್ಣು ಕೂಡ ಇರುತ್ತೆ. ಹಾಗಾಗಿ ಇದನ್ನು 2 ಸರಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ದಂಟಿನ ಸೊಪ್ಪು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇವಾಗ ನಾನು ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ಈ ಥರ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಕುಕ್ಕರ್ ಮೇಲೆಲ್ಲ ನೀರು ಚೆಲ್ಲುತ್ತೆ. ಹಾಗಾಗಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು 1 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಇದು 2 ವಿಜಿಲ್ ಏನಾದರೂ ಹಾಕ್ಸ್ಕೊಂಡ್ವಿ ಅಂದರೆ ಬೇಳೆ ಎಲ್ಲ ಕದ್ರಕೊಂಡು ಹೋಗ್ಬಿಡ್ತವೆ, ಬೇಳೆ ಸಿಗೋದಿಲ್ಲ. ಹಾಗಾಗಿ 1 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಬೇಯುತ್ತೆ. ಜಾಸ್ತಿನೂ ಕದ್ರಕೊಂಡು ಹೋಗಂಗೆ ಆಗಲ್ಲ. 1 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಇವಾಗ ನಾನು 1 ವಿಜಿಲ್ ಹಾಕ್ಸ್ಕೊಂಡು ಕುಕ್ಕರ್ ಕ್ಯಾಪ್ ತೆಗೆದು ಇವಾಗ ಇದರಲ್ಲಿರೋಂಥ ಸಪ್ಪನೀರು ಬಸ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಕೂಡಿಸ್ಕೋಬೇಕಲ್ಲ, ಹಾಗಾಗಿ ಈ ಸಪ್ಪನೀರು ಜೊತೆಗೇ ನಾವು ಸಾಂಬಾರು ಕೂಡಿಸ್ಕೊಳ್ಳೋದು. ನಂತರ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೋಬೇಕಲ್ಲ, ಹಾಗಾಗಿ 2 ಕೂಡ ಇವಾಗ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಬೇಯಿಸಿರೋಂಥ ಬೇಳೆ ತೆಕ್ಕೊಳ್ತಾ ಇದ್ದೀನಿ ನಾನು. ತೆಗೆದಿಟ್ಕೊಂಡು ನಂತರ ಈ ಸೊಪ್ಪು ಮತ್ತು ಬೇಳೆ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದು ತಣ್ಣಗಾಗಬೇಕು. ಇದು ಸೊಪ್ಪು ಹಿಂಡ್ಕೋಬೇಕು. ಇದರಲ್ಲಿ ನೀರಿರುತ್ತೆ, ಹಾಗಾಗಿ ಹಾಗೇನೇ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಇದು ಹಿಂಡಿಬಿಟ್ಟು ಹಾಕ್ಕೊಬೇಕು. ಹಾಗಾಗಿ ಇದು ತಣ್ಣಗಾಗೋದಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದು ಸೈಡ್ಗೆ ಇಟ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಥರ ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಬೇಕು. ಹುರಿದ್ಬಿಟ್ಟು ನಂತರ ನಾವು ಇದ್ರ ಜೊತೆಗೇ ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೇಯಿಸಿರೋಂಥ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಸೊಪ್ಪು ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಆ ಸೊಪ್ಪು ಮತ್ತು ಬೇಳೆ ಕಾಯಿ ತುರಿ ಹಾಕ್ಬಿಟ್ಟು ಅದು ಹಿಂಡ್ಕೋಬೇಕು. ಇವಾಗ ಹಿಂಡ್ಕೊಳ್ತಾ ಇದ್ದೀನಿ ಇದನ್ನು. ಇದು ಹಿಂಡ್ಬಿಟ್ಟು ಇದರಲ್ಲಿ ಕಾಯಿ ಹಾಲು ಬರುತ್ತಲ್ಲ, ಅದನ್ನು ನಾನು ಸಾಂಬಾರ್ಗೆ ಹಾಕ್ಕೊಳ್ತೀನಿ. ಇದು ಸಾಂಬಾರ್ಗೆ ಹಾಕ್ಕೊಂಡ್ರೆ ಟೇಸ್ಟು ಮತ್ತು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಹಿಂಡ್ಬಿಟ್ಟು ಎಲ್ಲ ಪೂರ್ತಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ನನ್ನ ಮಕ್ಕಳು ಇದು ಹಿಂಡಿಟ್ರೆ ನಾನು ಒಗ್ಗರಣೆ ಹಾಕೋಷ್ಟರಲ್ಲೇ ಅರ್ಧ ಖಾಲಿ ಮಾಡಿರ್ತಾರೆ ಅಲ್ಲೇ ಸೊಪ್ಪುನ. ಒಗ್ಗರಣೆ ಹಾಕಿದ್ಮೇಲೆ ತಿನ್ನಲ್ಲ, ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ತಿಂತಾರೆ. ಹಾಗಾಗಿ ಇವಾಗೆಲ್ಲ ಹಿಂಡ್ಬಿಟ್ಟು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡು ನಂತರ ನಾನು ಕಾಯಿ ಹಾಲನ್ನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ನಾನು ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಹುಣ್ಸೆಹಣ್ಣು ನೆನೆಹಾಕಿಟ್ಟಿದ್ದೀನಿ ಸೈಡಲ್ಲಿ. ಇದು ಹುರ್ಕೊಂಡಿರೋಂಥ ಮಸಾಲೆ ಎಲ್ಲ ಜಾರ್ಗೆ ಹಾಕ್ಕೊಂಡು ನಂತರ ನಾನು ನೆನೆಸಿಟ್ಕೊಂಡಿರೋಂಥ ಹುಣ್ಸೆಹಣ್ಣನ್ನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದು ಜಾರ್ ಕ್ಯಾಪ್ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ನಂತರ ನಾನು ಸಪ್ಪನೀರು ತೆಗೆದಿಟ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಹಾಕ್ಬಿಟ್ಟು ಸಾಂಬಾರು ಕೂಡಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ಸಾಂಬಾರು ರೆಡಿ ಆಯಿತು. ಒಂದು ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನಂತರ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಬೇಕು. ನಾನು ಸೊಪ್ಪು ಮತ್ತು ಸಾಂಬಾರಿಗೆ ಒಂದೇ ಸರಿ ಒಗ್ಗರಣೆ ಹಾಕ್ಕೊಳ್ತೀನಿ, ಬೇರೆ ಬೇರೆ ಏನು ಹಾಕೋದಿಲ್ಲ. ಹಾಗಾಗಿ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು, ಬಾಣಲಿ ಕಾದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಫ್ರೈ ಆದ ನಂತರ ಇದರಲ್ಲಿ ಸ್ವಲ್ಪ ತೆಕ್ಕೊಂಡು ಸಾಂಬಾರ್ಗೆ ಹಾಕ್ಕೊಂಡು
ನಂತರ ಇದ್ರ ಜೊತೆಗೆ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅದಕ್ಕೇ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು ಒಗ್ಗರಣೆ ಫ್ರೈ ಆದ ನಂತರ ನಾನು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ನಂತರ ಅದೇ ಬಾಣಲಿಗೆ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಲ್ಯನೂ ರೆಡಿ ಆಯಿತು. ಸಾಂಬಾರು ಕೂಡ 90% ರೆಡಿಯಾಗಿದೆ. ಒಂದು ಕುದಿಸ್ಕೊಂಡ್ರೆ ಪೂರ್ತಿಯಾಗಿ ರೆಡಿ ಆಗುತ್ತೆ. ಮುದ್ದೆ ಕೂಡ ಇಟ್ಟಿದ್ದೀನಿ ಒಂದು ಕಡೆ, ಮುದ್ದೆ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ, ವಿಡಿಯೋ ಇಷ್ಟ ಆಗಿದರೆ, ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊಪ್ಪಿನ ಸಾರು ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಇವಾಗ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದು ನಾನು ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ನಮ್ಮ ಅಮ್ಮನ ಮನೆ ಕಡೆ ಆಂಧ್ರದಲ್ಲಿ ಸಾಂಬಾರು ಸೊಪ್ಪಿನ ಸಾರು ಕುದಿಸೋದಿಲ್ಲ ಅವರು. ಅಂದರೆ ಡೈರೆಕ್ಟ್ ಒಂದ್ಸರಿ ಸಾರು ಕೂಡಿಸ್ಕೊಬಿಟ್ಟು ಊಟ ಮಾಡಿ ನಂತರ ಅವರು ಒಂದ್ಸರಿ ಊಟ ಮಾಡಿ ಆದಮೇಲೆ ಸಾಂಬಾರು ಕುದಿಸ್ತಾರೆ. ನಾವು ಹಂಗಲ್ಲ, ಫಸ್ಟ್ ಟೈಮೇ ಕುದಿಸ್ತೀವಿ. ಸೊಪ್ಪಿನ ಸಾರು ಮತ್ತು ರಾಗಿ ಮುದ್ದೆ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.